ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ಇವತ್ತು ನಾನು ಬಾಣಂತಿ ಆಹಾರ ತಂದಿದ್ದೀನಿ. ಅದು ಮೆಂತೆ ಗಂಜಿ. ತುಂಬಾ ಈಸಿ ರೆಸಿಪಿ. ಇದರಿಂದ ನೀವು ಕುಡಿಯೋದ್ರಿಂದ ನಿಮಗೆ ಹಾಲಿನ ಉತ್ಪನ್ನ ಅಂದರೆ ಬಾಣಂತಿಯರಿಗೆ ಹಾಲಿಂದು ಹೆಚ್ಚಿಗೆ ಆಗುತ್ತೆ. ಸ್ವಲ್ಪ ಜನಕ್ಕೆ ಹಾಲು ಬರ್ತಿರೋ ಅನ್ನೋ ಸಮಸ್ಯೆ ಇರುತ್ತಲ್ಲ, ಅವ್ರು ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು. ಏನಿಲ್ಲ, ಇದಕ್ಕೆ ನಾನು ಮೊದಲಿಗೆ 1 ಸ್ಪೂನ್ ಮೆಂತೆಗೆ ಅರ್ಧ ಸ್ಪೂನ್ ಅಕ್ಕಿನ ಹಾಕಿ ಚೆನ್ನಾಗಿ ತೊಳೆದು ಇದನ್ನು ನೆನೆಯಕ್ಕಿಟ್ಟಿದ್ದೆ. ನೀವು ಓವರ್ನೈಟ್ ಕೂಡ ನೆನೆಸ್ಬೋದು. ಮತ್ತು ಇದಕ್ಕೆ ಚೆನ್ನಾಗಿ ರುಬ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಏಲಕ್ಕಿ ಹಾಕಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಸೋಂಪು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೋದು. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿರೋ ಮಿಶ್ರಣನ ಚೆನ್ನಾಗಿ ನೀರು ಹಾಕಿ ಕಲಸಿ ಕುದಿಸ್ರಿ. ಈ ಮಿಶ್ರಣ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿರಿ, ಈ ಮೆಂತೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಕೂದಲಿಗೆ ಹೆಲ್ಪ್ ಆಗುತ್ತೆ, ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿರೋ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಮೆಂತೆನ ತೊಗೊಳೋದು ತುಂಬಾ ಒಳ್ಳೆಯದು. ಬಾಣಂತಿಯರೇ ಅಲ್ಲ, ನೀವು ಯಾರಾದ್ರೂ ಇದನ್ನು ಸೇವಿಸ್ಬೋದು. ಇದು ಬಾಣಂತಿಯರಿಗೆ ಸ್ವಲ್ಪ ಹೆಚ್ಚಿಗೆ ಉಪಯೋಗ ಆಗುತ್ತೆ. ಈ ಥರ ಗಂಜಿನ ನೀವು ತುಂಬ ತೆಳುವಾಗೂ ಮಾಡ್ಕೋಬೋದು, ಗಟ್ಟಿಯಾಗೂ ಮಾಡ್ಕೋಬೋದು. ಹಾಲು ಹಾಕಿ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗೆ ಕುಡೀರಿ. ಇದೇ ರೀತಿ ವೀಡಿಯೋಸ್ನ ಮತ್ತೆ ಹಾಕ್ತಾಯಿರ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.